ಲೈಫ್ ಸ್ಟೈಲ್ ನಮ್ಮದು ಚೆನ್ನಾಗಿತ್ತು, ಬಟ್ ಇದು ಬಂದ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇವಾಗ ಬ್ಲಡ್ ಹೋಗಿದೆಯಲ್ಲ, ಆಪ್ರೇಷನ್ ಮಾಡಿ ಕೈ ಕಾಲು ಸ್ವಲ್ಪ ಸೆಳೆತ ಉಂಟಾಗುತ್ತೆ. ಕೀಮೋ ಹಾಕ್ಸಿದಾಗ ಒಂದು 15 ಡೇಸು ತುಂಬಾ ಸುಸ್ತು. ಬಟ್ ಅವ್ರು ಖುಷಿಯಾಗಿರಬೇಕು, ನನಗೆ ದುಡಿಮೆ ಮಾಡೋದು ಮುಖ್ಯ ಅಲ್ಲ. ಅದಕ್ಕಾಗಿ ನಾವು ಬೇಡ, ಸದ್ಯಕ್ಕೆ ನೋಡೋಣ, ಬೇರೆ ಕಡೆ ತೋರ್ಸೋಣ ಅಂತ ಇಲ್ಲಿ ಬಂದಿದ್ದೀವಿ. ನಮಸ್ತೆ, ನನ್ನ ಹೆಸರು ಸತೀಶ್ ಅಂತ. ನಾವು ಪಿನ್ಯ, ನಮ್ಮ ವೈಫು ಪದ್ಮ. ವಯಸ್ಸು ಅವರಿಗೆ 35 ಇಯರ್ಸ್. ನಮ್ಮದು ದೀಪಾವಳಿ ಮುಂಚೆ ನಾನು ಕಂಪ್ನಿಗೆ ಲೀವ್ ಹಾಕಿದ್ದೆ. ಬಟ್ ಅವರಿಗೆ ಫಸ್ಟೇ ಗಂಟು ಕಾಣಿಸ್ಕೊಂಡಿದ್ದೆ ಚೆಸ್ಟಿಂದ ಮೇಲೆ ಭಾಗದಲ್ಲಿ, ರೈಟ್ ಸೈಡಲ್ಲಿ. ಅವ್ರು ಹಿಂಗೆ ಚೆಸ್ಟಿಂದ ಮೇಲೆ ಗಂಟು ಕಾಣಿಸ್ಕೊಂಡಿದ್ದೆ ಒಳಗಡೆ ಅಂತ ಹೇಳಿದ್ರು. ನಾನು ಸುಮ್ಮನೆ ಅಂತಲೇ ಅಬ್ಸರ್ವ್ ಇದು ನಾನು ತಲೆಗೆ ತೊಗೊಳ್ಲಿಲ್ಲ, ಸೀರಿಯಸ್ಸಾಗಿ ತೊಗೊಳ್ಲಿಲ್ಲ. ಆಮೇಲೆ ಏನಾರ ಇರಲಿ ಅಂತ ನಾನು ಬಗಲಗುಂಟೆಯಲ್ಲಿ ನಮ್ದು ಒಂದು ನರ್ಸಿಂಗ್ ರೂಮ್ ಇದೆ, ಸ್ವಲ್ಪ ಪರಿಚಯದವರು. ಅಲ್ಲೋಗಿ ಸ್ಕ್ಯಾನ್ ಮಾಡಿಸಿದಾಗ ಅವ್ರು ಓಕೆ, ಬೇರೆ ಕಡೆ ಸ್ವಲ್ಪ ಆಪ್ರೇಷನ್ ವ್ಯವಸ್ಥೆ ಮಾಡ್ಕೊಳ್ಳಿ ಅಂದರು. ಆಮೇಲೆ ಬ್ಲಡ್ ಟೆಸ್ಟು, ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಫಸ್ಟ್ ಅದು 2 ಸೆಂಟಿಮೀಟರ್ ಇತ್ತು, 1 ವೀಕಲ್ಲಿ 7.5 ಸೆಂಟಿಮೀಟರ್ ಬೆಳೀತು. ಅವಾಗ ಇಲ್ಲ ಆಪ್ರೇಷನ್ ಮಾಡಬೇಕು ಅಂದಾಗ ಬರೀ ಗಂಟಿರೋದಷ್ಟು ಮಾತ್ರ ತೆಗೆದ್ರು. ಅದಾದಮೇಲೆ 4-5 ಡೇಸ್ಗೆ ಮತ್ತೆ ರಿಪೋರ್ಟ್ ಬಂತು, ಇಲ್ಲ ಇದು ನಾರ್ಮಲ್ ಆಗಲ್ಲ, ಇನ್ನೊಂದ್ಸಲಿ ಚೆಸ್ಟ್ ತೆಗಿಬೇಕು ರೈಟ್ ಸೈಡ್ ಅಂದರು. ಸರಿ ಆಯಿತು, ಯೋಚನೆ ಮಾಡಬೇಡಿ, ಓಕೆ ತೆಗ್ಸಾಯಿತು. ಅದು ತೆಗಿಬೇಕು, ಆ ಪ್ಲೇಸಲ್ಲಿ ಎಲ್ಲಿದೆ ಅದು ಮಾತ್ರ ತೆಗೆದ್ರು, ಆ ಸರೌಂಡಿಂಗು. ಇವಾಗ 50-55 ಅಂತ ಬಂತು. ನಾವು ಒಂದು ಫಸ್ಟ್ ಕೀಮೋಥೆರಪಿ ಮಾಡಿಸ್ತು, ಯಾಕೆ ಸುಸ್ತಾಗುತ್ತೆ, ಮನೇಲಿ ನೋಡ್ಕೊಳಕ್ಕೆ ಯಾರೂ ಇಲ್ಲ, ಮಗು ಚಿಕ್ಕದು. ಅದಕ್ಕಾಗಿ ನಾವು ಬೇರೆ ಕಡೆ ಕೇಳಿದಾಗ ಹಿಂಗಿದೆ, ಜಯನಗರಕ್ಕೆ ಹೋಗ್ರಿ ಅಂತ ಹೇಳಿದಾಗ ಬೇರೆ ಯಾರೋ ಪರ್ಸನ್ ಹೇಳಿದ್ರು. ಅಲ್ಲಿಂದ ನಮ್ಮ ಬಾಮೈದ ಫೋನ್ ನಂಬರ್ ಎಲ್ಲ ಕೊಟ್ಟು ನಾನು 1 ವೀಕಿಂದ ಇದು ಫಾಲೋಅಪ್ ಮಾಡ್ತಾ ಇದ್ದೀನಿ. ಬಟ್ ಕೀಮೋ ತಗೊಂಡಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಎಲ್ಲ ಸೆಲ್ಸ್ನೂ ಒಂಥರ ಕೊಲೆ ಮಾಡುತ್ತೆ. ಸುಸ್ತು, ವಾಮಿಟ್ಟು, ಕೂತ್ಕೊಳಕ್ಕಾಗಲ್ಲ, ಏನು ಸೇರಿಸಲ್ಲ. ಅವಾಗ ಏನಾಗುತ್ತೆ, ತುಂಬಾ ವೀಕ್ ಆಗ್ತಾ ಹೋಗ್ತಾ ಇರ್ತಾರೆ. ಅದಕ್ಕಾಗಿ ನಾವು ಬೇಡ, ಸದ್ಯಕ್ಕೆ ನೋಡೋಣ, ಬೇರೆ ಕಡೆ ತೋರ್ಸೋಣ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಹೇಳಿದ್ದಾರೆ, ಇದು ಯೋಚನೆ ಮಾಡಬಾರ್ದು, ಯೋಚನೆ ಮಾಡ್ದಂಗೆ ಖುಷಿಯಾಗಿರಬೇಕು, ಎಲ್ಲ ಹಣ್ಣು ತರಕಾರಿ ಚೆನ್ನಾಗಿ ತಿನ್ನಬೇಕು. ಏನೇ ಹಾರ್ಮೋನಲ್ಲಿ ಹೆಚ್ಚು ಕಡಿಮೆ ಇದ್ರೂ ಆವಾಗಲೇ ಬನ್ನಿ, ಅದು ನೋಡೋಣ, ನೆಕ್ಸ್ಟ್ ಏನೇ ಪ್ರಾಬ್ಲಮ್ ಇದ್ರೂ ಮಾಡ್ಬೋದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಕೀಮೋ ಹಾಕ್ಸಿದಾಗ ಒಂದು 15 ಡೇಸು ತುಂಬಾ ಸುಸ್ತು ಆದರೂ. ಅವಾಗ ಈಗ ಅವರು ಬೇಡ ಕೀಮೋ ಅಂತ ಇದು ಮಾಡ್ತಾಯಿದ್ರು. ಓಕೆ, ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಹಾಕ್ಸ್ಬಾರ್ದು, ಬಟ್ ಅವ್ರು ಖುಷಿಯಾಗಿರಬೇಕು, ನನಗೆ ದುಡಿಮೆ ಮಾಡೋದು ಮುಖ್ಯ ಅಲ್ಲ. ಜೀವನದಲ್ಲಿ ಆರೋಗ್ಯ ಮುಖ್ಯ. ಆರೋಗ್ಯ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೇ ಯಾರೇ ಇದ್ರೂ ಫಸ್ಟ್ ಆರೋಗ್ಯ ಕಾಪಾಡ್ಕೊಳ್ಳಿ, ನೆಕ್ಸ್ಟ್ ದುಡ್ಡು ದುಡ್ಡು ದುಡ್ಡು. ನಾವು ದುಡ್ಡು ಅಂತಂದ್ರೆ ಆರೋಗ್ಯ ಸಿಗಲ್ಲ. ಸರ್ 2 ಮಂತ್ಸ್ ಆಯಿತು ಸರ್ಜರಿ ಆಗಿ. ಓಡಾಡ್ತಾರೆ, ಮನೆಯಲ್ಲಿ ಓಡಾಡ್ತಾರೆ, ನಾವೆಲ್ಲೂ ಕಳಿಸಲ್ಲ. ಇವಾಗ ಓಡಾಡ್ತಾರೆ, ಊಟ ತಿಂಡಿ ಎಲ್ಲ ಮಾಡ್ತಾರೆ. ಅದೇ ಆಪ್ರೇಷನ್ ಮಾಡಿದಾರಲ್ಲ, ಅದು ಮಾತ್ರ ನೋವು ಬರುತ್ತೆ, ಬೇರೆ ಏನಿಲ್ಲ. ಪರವಾಗಿ ಅದು ಇವಾಗ ಬ್ಲಡ್ ಹೋಗಿದೆಯಲ್ಲ, ಆಪ್ರೇಷನ್ ಮಾಡಿ ಕೈ ಕಾಲು ಸ್ವಲ್ಪ ಸೆಳೆತ ಉಂಟಾಗುತ್ತೆ. ಆ ಟೈಮಲ್ಲಿ ಅವರಿಗೆ ನಾವೇ ಧೈರ್ಯ ಹೇಳಬೇಕು. ಏನು ಮಾಡ್ತೀರಾ, ನಮ್ಮ ಬ್ಯಾಕ್ ಬೋನ್ ಯಾರೂ ಇಲ್ಲ, ನಾವೇ ಸಮಾಧಾನ ಮಾಡ್ಕೊಂಡು ನಾವೇ ಹಾಸ್ಪಿಟಲ್ ತೋರಿಸ್ಕೋಬೇಕು. ಹಂಗಾಗಿ ಅವರಿಗೆ ನೀವೇನು ಮಾಡಬೇಡಿ, ಮನೆಗಿರಿ, ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳಿ ಸಮಾಧಾನ ಮಾಡಬೇಕಷ್ಟೇ. 11 ವರ್ಷ, ಇವಾಗ 6ನೇ ಕ್ಲಾಸ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಒಬ್ಬರೇ. ನಾವು ಒಂದು 20 ಡೇಸ್ ಬೇರೆ ಮನೇಲಿ ಬಿಟ್ಟಿದ್ದು, ಹಾಸ್ಪಿಟಲ್ ಇದ್ದಾಗ ಅಡ್ಮಿಟ್ ಆಗಿದ್ದು 20 ದಿನ. ಅವ್ರು ನೋಡ್ಕೊಂಡವ್ರು, ಇವಾಗ ಮನೆಯಲ್ಲೇ ಇದ್ದಾರೆ, ಮನೆಯಿಂದ ಹೋಗ್ತಾರೆ. ಚೆನ್ನಾಗಿದೆ, ಲೈಫ್ ಸ್ಟೈಲ್ ನಮ್ಮದು ಚೆನ್ನಾಗಿತ್ತು, ಬಟ್ ಇದು ಬಂದ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಡಾಕ್ಟ್ರು ಒಂದು ಇದು ಕೇಳಿದ್ದಾರೆ, ಸ್ಕ್ಯಾನ್ ಮಾಡ್ಸೋಕ್ಕೆ, CT ಸ್ಕ್ಯಾನು. ಆ ಸ್ಕ್ಯಾನ್ ಮಾಡಿಸ್ಕೊಂಬಂದಾದ್ಮೇಲೆ ಮೆಡಿಸಿನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಆಮೇಲೆ ನಾವು ಇದೆಲ್ಲ ಆದಮೇಲೆ ಕೀಮೋ ಮಾಡೋ ಮುಂಚೆ ನಾವು ಸ್ಕ್ಯಾನಿಂಗು ಮತ್ತು ಎಕ್ಸ್ರೇ ಮಾಡಿಸ್ದು, ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಅಂತೇನೋ ಬಂದಿದೆ. ನೆಕ್ಸ್ಟ್ ಫ್ಯೂಚರ್ಗೆ ಏನೂ ಪ್ರಾಬ್ಲಮ್ ಬರಬಾರ್ದು ಅನ್ನೋದಕ್ಕೆ ತಗೊತಾ ಇರೋದು. ಥ್ಯಾಂಕ್ ಯು ಸೊ ಮಚ್.